ಅಧಿಕಾರ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿ ನನ್ನ ಜೊತೆ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿರತಕ್ಕಂತ ಶಿಗ್ಗಾವಿಯ ಪುಣ್ಯ ನೆಲದ ವೀರಕ್ಮಠ ಶ್ರೀಗಳಲ್ಲಿ ನನ್ನ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಸದಾಶಿವಪೇಟೆ ಶ್ರೀಗಳಲ್ಲಿ ನನ್ನ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ನಮ್ಮ ಹಿರಿಯ ಸಹೋದರರು ಸೈಯದ್ ಹಜರತ್ ಶಾ ಖಾದ್ರಿ ದರ್ಗಾದ ಮನೆತನದ ಗುರುಗಳಾಗಿರ್ತಕ್ಕಂಥ ಶಹಜಾದೆ ಪೀರ ಖಾದ್ರಿ ಅವರಿಗೆ ಕೂಡ ನಾನು ಕದಂಬೋಸಿಯನ್ನು ಸಲ್ಲಿಸುತ್ತೇನೆ. ಸೈಯದ್ ಅಜ್ಮತ್ ರಜಾ ಅವರಿಗೆ ಕೂಡ ನಾನು ಸಲಾಮನ್ನು ಸಲ್ಲಿಸ್ತೇನೆ. ನಮ್ಮ ಮೌಲಾನಾ ಸೈಯದ್ ನಿಸಾರ್ ಅಹಮದ್ ಅವರಿಗೆ ಕೂಡ ಪ್ರಣಾಮವನ್ನು ಸಲ್ಲಿಸಿ ಅಲಿಮುದ್ದೀನ್ ನಮ್ಮ ಸಹೋದರ ಅಲಿಮುದ್ದೀನ್ ಅವರಿಗೆ ನನ್ನ ಸಹೋದರು ಆತ್ಮೀಯರು ಆಗಿರ್ತಕ್ಕಂಥ ಸೈಯದ್ ತಾಜುದ್ದೀನ್ ಅಲ್ಹಾಜ್ ಸೈಯದ್ ತಾಜುದ್ದೀನ್ ಖಾದ್ರಿ ಅವರಿಗೆ ಕೂಡ ನನ್ನ ಸಲಾಮನ್ನು ಸಲ್ಲಿಸಿ ಶಿಗ್ಗಾಂವ್ ಕ್ಷೇತ್ರದ ನೂತನ ಶಾಸಕರು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಶಿಗ್ಗಾಂವ್ ಕ್ಷೇತ್ರದ ಮತದಾರರು ಗಿಫ್ಟ್ ಆಗಿ ಕೊಟ್ಟಿರ್ತಕ್ಕಂಥ ಯಾಸೀರ್ ಖಾನ್ ಪಠಾಣ್ ಅವರೇ ಈಗ ತಾನೇ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಬೇರೆ ಕೆಲಸಕ್ಕೆ ಹೋಗಿರ್ತಕ್ಕಂಥ ನಮ್ಮ ರಾಜ್ಯದ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅಲ್ಲಿ ವಿಶ್ವಾಸ ಇಟ್ಟು ಇವತ್ತು ಏನು ಈ ನಾಡಿಗೆ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಇದರಲ್ಲಿ ಭಾಗಿಯಾಗಿ ಹೋಗಿದ್ದಾರೆ. ಜೊತೆಗೆ ನಮ್ಮ ನಾಯಕರು ಕರ್ನಾಟಕ ರಾಜ್ಯದ ಸರ್ವ ಧರ್ಮದ ನಾಯಕರು ಬಿಜೆಡ್ ಜಮೀರ್ ಅಹಮದ್ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಹೋಗಿದ್ದಾರೆ. ವ್ಯಾಪ್ತಿಯಲ್ಲಿ ಬರುವ 7 ಜಿಲ್ಲೆಯ ನಮ್ಮ ಪಕ್ಷದ ಮುಖಂಡರುಗಳು, ಶಾಸಕರು, ಮಾಜಿ ಶಾಸಕರು, ಜಿಲ್ಲಾ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು, ಯುವ ಅಧ್ಯಕ್ಷರು, ಚುನಾಯಿತ ಪ್ರತಿನಿಧಿಗಳು ಮತ್ತು ನಮ್ಮ ಪಕ್ಷದ ಶಕ್ತಿ ನಮ್ಮ ಕಾರ್ಯಕರ್ತರು ನಿಮ್ಮೆಲ್ಲರಿಗೆ ನಾನು ಪರಿಣಾಮವನ್ನು ಸಲ್ಲಿಸುತ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಮೇಲೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ದೇಶದ ಬೆನ್ನೆಲುಬ ರೈತ ಅನ್ನುವಂಥದ್ದು ನಾವೆಲ್ಲರೂ ಹೇಳ್ತೇವೆ. ಆದ್ರೆ ರೈತರಿಗೆ ಸಮಯಕ್ಕೆ ಸರಿಯಾಗಿ ಕರೆಂಟ್ ಕೊಟ್ಟರೆ ಮಾತ್ರ ನಮ್ಮ ಬಾಯಿಗೆ ಒಂದು ತನ್ನ ಬರ್ತದೆ. ಹಾಗಾಗಿ ಮೊಟ್ಟ ಮೊದಲನೇ ಆದ್ಯತೆ ರೈತರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತದ್ದು ನಾನು ಮಾಡ್ತೇನೆ, ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ, ನಮ್ಮ ಶಾಸಕರು ಇವತ್ತು ಏನು ಬಡವರಿಗೆ ಉಚಿತ ಕರೆಂಟ್ ಕೊಡುವ ಯೋಜನೆ ಬಹಳ ಮಹತ್ವದ ಯೋಜನೆ ಭಾರತ ದೇಶದಲ್ಲಿ ಯಾವುದಾದ್ರೂ ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವರ ಕರ್ನಾಟಕ ರಾಜ್ಯದಲ್ಲಿ ಇದೆ ಅನ್ನೋಂಥದ್ದು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಆ ಯೋಜನೆಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಿ ಅದರಲ್ಲಿ ಪಾರದರ್ಶಕತೆ, ಪ್ರಾಮಾಣಿಕತೆ, ಬಡವರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತ ಕೆಲಸ ಮೊಟ್ಟ ಮೊದಲನೇ ಆದ್ಯತೆ ನಮ್ದು ಆಗ್ತದೆ. ಜೊತೆಗೆ ನಮ್ಮ ಇಲಾಖೆಯಲ್ಲಿ ಎಲ್ಲೆಲ್ಲೇ ಸೋರಿಕೆ ಇದೆ ಅದಕ್ಕೆ ತಡೆಯುವ ಪ್ರಯತ್ನ ನಾನು ಮಾಡ್ತೇನೆ. ಜೊತೆಗೆ ನಮ್ಮ ಇಲಾಖಾ ಅಧಿಕಾರಿಗಳ ಎಲ್ಲ ಸಹಕಾರ ಕೋರ್ತೇನೆ. ಎಲ್ಲಿ ಲೋಪಿದೆ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಮ್ಮ ಇಲಾಖೆಯ ಸಚಿವರಾಗಿರ್ತಕ್ಕಂಥ ದಿಟ್ಟ ಪ್ರಾಮಾಣಿಕ KJ ಜಾರ್ಜ್ ಸಾಹೇಬ್ರ ಮುಖಾಂತರ ಅವರಿಗೆ ಪನಿಷ್ಮೆಂಟ್ ಕೊಡೋದಾದ್ರೆ ಪನಿಷ್ಮೆಂಟ್, ವಾರ್ನ್ ಮಾಡೋದಾದ್ರೆ ವಾರ್ನ್ ಮಾಡಿಸ್ತೇನೆ. ಹಾಗಾಗಿ ಯಾರು ನಮ್ಮ ಜಿಲ್ಲೆಯ 7 ಹೆಸ್ಕಾಂ ಕ್ಷೇತ್ರದ ವ್ಯಾಪ್ತಿಯ 7 ಜಿಲ್ಲೆಯಲ್ಲಿ ಸಂಚರಿಸಿ ನಮ್ಮ ಸರ್ಕಾರದ ಹೆಸರು, ಪಕ್ಷದ ಹೆಸರು ತರುವಂತ ಕೆಲಸ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು, ಎಲ್ಲ ಶಾಸಕರು ಸೇರ್ಕೊಂಡು ಕಾರ್ಯಕರ್ತರಿಗೆ ಶಕ್ತಿ ಕೊಡುವಂತದ್ದು ಇದೊಂದು ಮಾದರಿಯ, ಇದೊಂದು ಮಾಡೆಲ್ ಸೈಯದ್ ಅಜೀರ್ ಖಾದ್ರಿ ಅನ್ನುವಂಥದ್ದು ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ ಬಂದಿದೆ. ಹಾಗಾಗಿ ಹೆಚ್ಚಿಗೆ ಮಾತನಾಡದೆ ಮತ್ತೆ ಸಭೆ ಸೇರನ್ನು ಮತ್ತೆ ನಾನೇ ನಿಮ್ಮ ಹತ್ರ ಬರ್ತೇನೆ, ನಿಮ್ಮ ಸಮಸ್ಯೆಗೆ ಸ್ಪಂದಿಸ್ತೇನೆ. ನಮ್ಮ ಸರ್ಕಾರ ಬಡವರ ಪರವಾಗಿ, ರೈತರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಶೋಷಿತ ಧ್ವನಿ, ಶೋಷಿತ ವರ್ಗದ ಧ್ವನಿ, ಬಡವರ ಧ್ವನಿ, ಅವರಿಗೆ ಶಕ್ತಿ ಕೊಡುವಂತದ್ದು ಹೆಸ್ಕಾಂ, ಹುಬ್ಬಳ್ಳಿ ಹೆಸ್ಕಾಂ ಕಂಪನಿ ಮಾಡ್ತದೆ. ಸರ್ಕಾರದ ಹೆಸರು ತರುವಂತ ಕೆಲಸ ಮಾಡ್ತೇನೆ. ಇವತ್ತು ಏನು ಇಷ್ಟೊಂದು ಸಂಖ್ಯೆಯಲ್ಲಿ ಅಲ್ಪ ಸಮಯದಲ್ಲಿ ತಾವು ಸೇರಿದ್ದೀರಿ, ನಿಮ್ಮೆಲ್ಲರಿಗೆ ಋಣಿ ಇದ್ದೇನೆ ಮತ್ತು ಮಾಧ್ಯಮದವರಿಗೆ ಕ್ಷಮೆ ಕೋರ್ತೇನೆ. ಕೆಲವೊಂದು ಲೋಪ ಆಗಿದ್ದಾವೆ, ನಮಗೆ ನಾವು ಹೊಸಬ ಇದು ನಾನು ಹೊಸಬ ನಮ್ಮ ಮೋಹನ್ ಅವರು ಮಾಡಿದ್ದಾರೆ. ಅವರು ಕೂಡ ಗಾಬರಿ ಆಗ್ಬಿಟ್ರು, ಇಷ್ಟು ಜನ ಬರ್ತಾರಂತ ಭಾವಿಸಿದ್ದಿಲ್ಲ, ಇಷ್ಟು ಜನ ಬಂದ್ಬಿಟ್ಟಾರ ಅಂತೇಳಿ. ಅದಕ್ಕೆ ಮಾಧ್ಯಮದವರು ಕೂಡ ಮೊಟ್ಟ ಮೊದಲು ನಿಮ್ಮ ಸಹಕಾರ ಬಹಳ ಅವಶ್ಯ. ಯಾಕೆಂದ್ರೆ ನಿಮ್ಮ ಸಹಕಾರ ಇದ್ರೆ ಮಾತ್ರ ನಾವು
ನಮ್ಮ ಮಾಡುವ ಕೆಲಸ ನೀವು ಜನರಿಗೆ ತೋರಿಸ್ತೀರಿ. ಇದಾದ್ರೆ ಅದು ಏನು ಆಗೋದಿಲ್ಲ. ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾ ಇಂಟರ್ನೆಟ್ ಬರೋದ್ರಿಂದ ನಿಮ್ಮ ಸಹಕಾರ ಬಹಳ ಮುಖ್ಯ. ಮೊದಲಿತ್ತು ಜೀರೋ ಹೊಡೆದು ಹಲೋ ಹಲೋ ಅಂತಿದ್ವಿ, ಅದು ಕರೆಕ್ಟ್ ಹೋದ್ರೆ ಅಷ್ಟೇ, ಟಿ.ಸಿ. ಸುಟ್ರೆ ಅಷ್ಟೇ, 15 ದಿವಸ ಕರೆಕ್ಟ್ ಹೋದ್ರೆ ಅಷ್ಟೇ, ಯಾರು ಕೇಳೋರು ಇದ್ದಿಲ್ಲ. ಈಗ 1 ಸೆಕೆಂಡ್ನಾಗ ನಿಮ್ ಟಿವಿಯಾಗ ಬಂದ್ಬಿಡ್ತೈತಿ. ಹಾಗಾಗಿ ನಿಮ್ಮ ಸಹಕಾರ ಬಹಳ ಮುಖ್ಯ. ನಿಮ್ ಕೈ ಮುಗಿದು ಕೇಳ್ತೇನೆ, ಇನ್ನು ಮುಂದೆ ಯಾವುದೋ ಇಂಥ ಲೋಪ ಆಗೋದಿಲ್ಲ. ಹಾಗಾಗಿ ಹೆಸ್ಕಾಂ ಇದು ಹುಬ್ಬಳ್ಳಿ ಹೆಸ್ಕಾಂ ಏನಿದೆಯಲ್ಲ, ಇದು ಒಳ್ಳೆ ಕೆಲಸ ಮಾಡುವಂತ ಒಂದು ಸಂಸ್ಥೆ. ಈ ಸಂಸ್ಥೆ ಮೇಲೆ ನಮ್ಮ ಇಲಾಖೆಯ ಸಚಿವರಾಗ್ಲಿ, ನಮ್ಮ ಮುಖ್ಯಮಂತ್ರಿಗಳಾಗ್ಲಿ ಹುಬ್ಬಳ್ಳಿ ಭಾಗಕ್ಕೆ ಬಹಳ ದೊಡ್ಡ ಪ್ರೀತಿ ಜವಾಬ್ದಾರಿ ಇಟ್ಟಿದ್ದಾರೆ. ಹಾಗಾಗಿ ಆ ಜವಾಬ್ದಾರಿ ಉಳಿಸುವಂತ ಕೆಲಸ ನಮ್ಮೆಲ್ಲ ಪೂಜ್ಯರ ಆಶೀರ್ವಾದದಿಂದ, ನಮ್ಮೆಲ್ಲ ಶರಣರ ಆಶೀರ್ವಾದದಿಂದ, ನಮ್ಮೆಲ್ಲ ಸೂಫಿ ಸಂತರ ಆಶೀರ್ವಾದದಿಂದ, ನಮ್ಮ ರಾಜಕೀಯ ನಾಯಕರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದ ಮಾರ್ಗದರ್ಶನದಿಂದ ಒಂದು ಮಾದರಿಯ ಹೆಸ್ಕಾಂ ಇಲಾಖೆ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸ್ವಾಗತ ಭಾಷಣ ಮುಗುತ್ತೇನೆ. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ಕೊಡ್ತೇನೆ. ಧನ್ಯವಾದ.